ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಭೂಗೋಳಕ್ಕೆ ಸಂಬಂಧಪಟ್ಟ ಹಾಗೆ 7ನೇ ಪಾಠ ಕರ್ನಾಟಕದ ಸಾರಿಗೆ ಅಂತ ಹೇಳುವುದನ್ನು ನೋಡುವ. ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು ಏನು ಅಂತ ನೋಡುವುದಾದರೆ, ಮೊದಲಿಗೆ ನಾವು ಕರ್ನಾಟಕದ ಸಾರಿಗೆಯ ಮಹತ್ವವನ್ನು ತಿಳ್ಕೊಳ್ಳಿಕ್ಕಿರುವಂಥದ್ದು, ರಸ್ತೆ ಸಾರಿಗೆಯ ವಿಧಗಳು, ರಸ್ತೆ ಸಾರಿಗೆಯಲ್ಲಿರುವಂತಹ ಪ್ರಮುಖ ಹೆದ್ದಾರಿಗಳು, ರೈಲು ಸಾರಿಗೆಯ ಮಹತ್ವ, ಹಾಗೆಯೇ ಪ್ರಮುಖ ರೈಲು ಮಾರ್ಗಗಳು ಯಾವುದೆಲ್ಲ, ಜಲ ಸಾರಿಗೆ ಬಗ್ಗೆ ಮತ್ತು ವಾಯು ಸಾರಿಗೆಯ ಬಗ್ಗೆ ನೋಡಲಿಕ್ಕಿರುವಂಥದ್ದು. ಮೊದಲಿಗೆ ಸಾರಿಗೆಯ ಬಗ್ಗೆ ನಾವು ನೋಡೋದಾದರೆ, ಸಾರಿಗೆ ಅಂತ ಹೇಳಿದರೆ ಏನು? ಹೌದು, ಸ್ಥಳದಿಂದ ಸ್ಥಳಕ್ಕೆ ಸರಕುಗಳು ಹಾಗೂ ಪ್ರಯಾಣಿಕರನ್ನು ಸಾಗಿಸುವ ಮಾಧ್ಯಮವೇ ಸಾರಿಗೆ. ಏನು ಮಕ್ಕಳೇ, ಸಾರಿಗೆ ಅಂತ ಹೇಳಿದರೆ ಸ್ಥಳದಿಂದ ಸ್ಥಳಕ್ಕೆ ಸರಕುಗಳನ್ನು ಹಾಗೂ ಪ್ರಯಾಣಿಕರನ್ನು ಸಾಗಿಸುವ ಮಾಧ್ಯಮವೇ ಸಾರಿಗೆ ಅಂತ ಹೇಳಿ ನಾವು ಕರಿತೇವೆ. ಇನ್ನು ಈ ಸಾರಿಗೆಯ ಬಗ್ಗೆ ಹೇಳಬೇಕು ಅಂತಾದರೆ, ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರದ ಪ್ರಗತಿಯಲ್ಲಿ ಪ್ರಮುಖವಾಗಿ ನಮಗೆ ಬೇಕಾಗಿರುವಂಥದ್ದು ಅಲ್ವಾ ಯಾವುದು? ಸಾರಿಗೆ. ಯಾಕೆ ಬೇಕು? ಒಂದು ಸ್ಥಳ ಮತ್ತೊಂದು ಕಾಲ, ಎರಡರ ಉಪಯುಕ್ತತೆಯನ್ನು ಯಾವುದು ಪೂರೈಸ್ತದೆ? ಸಾರಿಗೆ ವ್ಯವಸ್ಥೆಗಳು ಪೂರೈಸ್ತದೆ. ವಸ್ತುಗಳ ಉತ್ಪಾದನೆ ಇರ್ಬೋದು, ವಸ್ತುಗಳ ವಿತರಣೆ ಇರ್ಬೋದು, ವಿನಿಮಯ ಇರ್ಬೋದು, ಈ ಎಲ್ಲ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸಾರಿಗೆ ವ್ಯವಸ್ಥೆಯು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ, ಕರ್ನಾಟಕವು ಹೇಗಿದೆ ಅಂತ ಕೇಳಿದರೆ ವೈವಿಧ್ಯಮಯ ಪ್ರಾಕೃತಿಕ ಲಕ್ಷಣಗಳನ್ನು ಒಳಗೊಂಡಿದೆ ಅಂತ ಹೇಳಿ ಅಲ್ವಾ. ಆದ ಕಾರಣ ಕರ್ನಾಟಕದಲ್ಲಿ ಅನೇಕ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಇದೆ ಅಂತ ನಮ್ಗೆ ಗೊತ್ತು. ಇಲ್ಲಿರುವಂತಹ ಖನಿಜ ವಸ್ತುಗಳು, ವಾಣಿಜ್ಯ ಬೆಳೆಗಳು, ಅರಣ್ಯ ವಸ್ತುಗಳು, ಶಕ್ತಿ ಸಾಧನಗಳು ಇವೆಲ್ಲವೂ ನಾವು ನಿಸರ್ಗದಿಂದ ಪಡ್ಕೊಳ್ತಾ ಇದ್ದೇವೆ. ಆದರೆ ಈ ಪಡ್ಕೊಂಡಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಥ ರೀತಿಯಲ್ಲಿ ನಾವು ಬಳಕೆ ಮಾಡಬೇಕು. ಆಗ ಮಾತ್ರ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯ ಆಗುವುದು. ಈ ಅಭಿವೃದ್ಧಿಗೂ ಕೂಡ ನಮಗೆ ಯಾವುದು ಮಹತ್ವದ ಪಾತ್ರವನ್ನು ವಹಿಸ್ತದೆ? ಸಾರಿಗೆ ಸೌಲಭ್ಯವು ಅಗತ್ಯವಾದ ಪಾತ್ರವನ್ನು ವಹಿಸ್ತದೆ. ಅದರಲ್ಲೂ ನಮ್ಮ ಕರ್ನಾಟಕ ಕೃಷಿ ಪ್ರಧಾನವಾಗಿರುವಂತಹ ರಾಜ್ಯ. ಆದ ಕಾರಣ ನಮಗೆ ಈ ಸಾರಿಗೆ ವ್ಯವಸ್ಥೆಯ ಅವಶ್ಯಕತೆಗಳು ಎಲ್ಲೆಲ್ಲ ಉಪಯೋಗ ಆಗ್ತದೆ ಅಂತ ನಾವು ಒಮ್ಮೆ ನೋಡೋದಾದರೆ, ಒಂದು, ಆಹಾರ ಧಾನ್ಯ ಮತ್ತು ಇತರ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲಿಕ್ಕೆ ನಮಗೆ ಸಾರಿಗೆ ವ್ಯವಸ್ಥೆಗಳು ಬೇಕು. ಅದರ ಜೊತೆಗೆ ಗೊಬ್ಬರ, ಕೃಷಿ ಉಪಕರಣಗಳು ಏನುಂಟು, ಕೃಷಿ ವಲಯಗಳಿಗೆ ಸಾಗಿಸಲಿಕ್ಕೆ ನಮಗೆ ಯಾವುದು ಬೇಕು? ಸಾರಿಗೆ ವ್ಯವಸ್ಥೆಗಳು ಬೇಕು. ಹಾಗೆಯೇ ಗಣಿಗಳಿಂದ ಖನಿಜಗಳನ್ನು ಸಾಗಿಸಲಿಕ್ಕೆ ನಮಗೆ ಸಾರಿಗೆ ವ್ಯವಸ್ಥೆ ಬೇಕು. ಕೈಗಾರಿಕೆಗಳಿಂದ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲಿಕ್ಕೆ ಬೇಕು. ಪ್ರಯಾಣಿಕರನ್ನು ಸಾಗಿಸಲಿಕ್ಕೆ ಬೇಕು. ಹಾಗೆ ಇನ್ನು ಹಲವಾರು ಉದ್ದೇಶಗಳಿಗಾಗಿ ನಾವು ಯಾವುದನ್ನು ಬಳಕೆ ಮಾಡ್ತೇವೆ? ಸಾರಿಗೆ ವ್ಯವಸ್ಥೆಯನ್ನು ಬಳಕೆ ಮಾಡ್ತೇವೆ. ಇನ್ನು ಈ ಸಾರಿಗೆ ವ್ಯವಸ್ಥೆಯಲ್ಲಿ ನಮಗೆ ರಸ್ತೆ ಸಾರಿಗೆ ಬರ್ತದೆ, ರೈಲು ಸಾರಿಗೆ ಬರ್ತದೆ, ಜಲ ಸಾರಿಗೆ ಬರ್ತದೆ, ಹಾಗೆಯೇ ವಾಯು ಸಾರಿಗೆ ಅಂತ ಹೇಳಿ ಬರ್ತದೆ. ಮೊದಲಿಗೆ ನಾವು ರಸ್ತೆ ಸಾರಿಗೆಯ ಬಗ್ಗೆ ನೋಡುವ. ರಸ್ತೆ ಸಾರಿಗೆಯ ಬಗ್ಗೆ ಹೇಳಬೇಕು ಅಂತಾದರೆ, ನಾವು ಯಾವಾಗಲೂ ಬರುವಂಥದ್ದೇ ರಸ್ತೆಗಳಲ್ಲಿ ಅಲ್ವಾ. ಆದ ಕಾರಣ ನಮಗೆ ರಸ್ತೆ ಸಾರಿಗೆ ಅಂತ ಹೇಳಿದ ಕೂಡಲೇ ಕಣ್ಣಿಗೆ ರಸ್ತೆಗಳು ಕಣ್ಣೆದುರಿಗೆ ಬರ್ತದೆ. ಅದರಲ್ಲೂ ನಮ್ಮ ಕರ್ನಾಟಕದ ಜನರು ಹೆಚ್ಚಾಗಿ ಹಳ್ಳಿಗಾಡಿನಲ್ಲೇ ವಾಸ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಹಳ್ಳಿ, ಪಟ್ಟಣ ಅಥವಾ ಇತರ ಜನವಸತಿಯನ್ನು ಸಂಪರ್ಕಿಸಲಿಕ್ಕೆ ನಮಗೇನು ಬೇಕು? ರಸ್ತೆಗಳು ಬೇಕು. ಇನ್ನೇನು ಉಪಯೋಗ ಇದರದು? ರಸ್ತೆಗಳನ್ನು ಸುಲಭವಾಗಿ ನಮಗೇನು ಮಾಡಲಿಕ್ಕಾಗ್ತದೆ? ಸುಲಭವಾಗಿ ನಿರ್ಮಿಸಲಿಕ್ಕಾಗ್ತದೆ, ಕಡಿಮೆ ವೆಚ್ಚದಲ್ಲಿಯೂ ಕೂಡ ನಿರ್ಮಿಸಲಿಕ್ಕೆ ಆಗ್ತದೆ. ಏನು ಉಪಯೋಗ ಇದರಿಂದ? ನಾವು ಯಾರು ಪ್ರಯಾಣಿಕರು ಯಾರಿದ್ದಾರೋ ಮತ್ತು ಸರಕುಗಳನ್ನು ರಾಜ್ಯದ ಮೂಲೆ ಮೂಲೆಗೂ ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ ರಸ್ತೆ ವ್ಯವಸ್ಥೆ ಇದ್ದರೆ. ಹಾಗೆಯೇ ರಸ್ತೆಗಳ ಅಭಿವೃದ್ಧಿಯಿಂದಾಗಿ ರಾಜ್ಯದ ಕೃಷಿ, ಕೈಗಾರಿಕೆ, ಗಣಿಗಾರಿಕೆ ಮತ್ತು ವಾಣಿಜ್ಯೋದ್ಯಮಿಗಳ ಪ್ರಗತಿಯನ್ನು ಕೂಡ ಅದು ನಿರ್ಧರಿಸ್ತದೆ ಅಂತ ಹೇಳ್ಬೋದು. ಇಷ್ಟೊಂದು ಅನುಕೂಲಗಳು ಯಾವುದರಿಂದ ಉಂಟು? ರಸ್ತೆ ಸಾರಿಗೆಯಿಂದ ನಮಗೆ ಉಂಟು. ಇನ್ನು ಈ ರಸ್ತೆ ಸಾರಿಗೆಯ ಬೆಳವಣಿಗೆ ಯಾವಾಗ ಆಯಿತು ಅಂತ ನಾವು ನೋಡುವುದಾದರೆ, ಕರ್ನಾಟಕದಲ್ಲಿ ಪ್ರಾಚೀನ ಕಾಲದಿಂದಲೂ ರಸ್ತೆ ಸಾರಿಗೆ ರೂಢಿಯಲ್ಲಿ ಇತ್ತು. ಪ್ರಾಚೀನ ಕಾಲ ಅಂತ ಹೇಳಿದ ಕೂಡಲೇ ರಾಜ ಮಹಾರಾಜರುಗಳು ಕೂಡ ತಮ್ಮ ಸೈನಿಕರು ಮತ್ತು ಆಡಳಿತದ ನಿರ್ವಹಣೆಗಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದರು.
ಪ್ರಮುಖ ರಸ್ತೆ ಮಾರ್ಗಗಳಲ್ಲಿ ಅರವಂಟಿಗೆ, ತಂಗುದಾಣ, ತೋಪುಗಳು ಹಾಗೂ ಛತ್ರಗಳು, ಈಗ ಏನು ಬಸ್ ಸ್ಟ್ಯಾಂಡ್ಗಳು ಹೀಗೆ ವ್ಯವಸ್ಥೆಗಳು ಉಂಟೋ ಹಾಗೆ ಹಿಂದಿನ ಕಾಲದಲ್ಲಿಯೂ ಕೂಡ ವ್ಯವಸ್ಥೆಗಳು ಇತ್ತು. ಇನ್ನು ಕರಾವಳಿ ಮತ್ತು ಒಳನಾಡನ್ನು ಸಂಪರ್ಕಿಸಲಿಕ್ಕೆ ಕೂಡ ಹಿಂದೆ ರಸ್ತೆಗಳನ್ನು ನಿರ್ಮಾಣ ಮಾಡಿದರು. ಅದರಲ್ಲೂ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಡುವುದಾದರೆ ಅಷ್ಟಾಗಿ ರಸ್ತೆಗಳು ನಿರ್ಮಾಣ ಆಗಿರಲಿಲ್ಲ. ಆದರೂ ಕೂಡ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬೆಂಗಳೂರು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲೇ ಇತ್ತು. ಆದರೆ ರಸ್ತೆಗಳೇ ಇತ್ತು, ಅಷ್ಟೊಂದು ವ್ಯವಸ್ಥಿತವಾಗಿ ಅದು ಇರಲಿಲ್ಲ. ಆದರೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಏನಾಯಿತು ಹೇಳಿದರೆ ವಿಶಾಲ ಮೈಸೂರು ರಾಜ್ಯ ನಿರ್ಮಾಣ ಆಗ್ತದೆ. ಆ ವಿಶಾಲ ಮೈಸೂರು ರಾಜ್ಯ ನಿರ್ಮಾಣ ಆದ ಮೇಲೆ 1961ರಲ್ಲಿ ಒಟ್ಟು 43,182 ಕಿಲೋಮೀಟರ್ಗಳಷ್ಟು ಉದ್ದದ ರಸ್ತೆಗಳು ನಿರ್ಮಾಣ ಆಗ್ತವೆ. ಆದರೆ ಈಗ ಪ್ರಸ್ತುತ ನಾವು ನೋಡುವುದಾದರೆ ಒಟ್ಟು ರಸ್ತೆಗಳ ಉದ್ದ 2,53,601 ಕಿಲೋಮೀಟರ್ಗಳು. ಇವುಗಳಲ್ಲಿ 35.70% ಭಾಗದಷ್ಟು ಪಕ್ಕಾ ರಸ್ತೆಗಳು ಮತ್ತು 64.30% ಭಾಗದಷ್ಟು ಕಚ್ಚಾ ರಸ್ತೆಗಳು ನಾವು ಕಾಣ್ಬೋದು. ಈಗ ಪಕ್ಕಾ ರಸ್ತೆ ಅಂತ ಹೇಳಿದರೆ ಏನು ಮಕ್ಕಳೇ? ಕಚ್ಚಾ ರಸ್ತೆ ಅಂತ ಹೇಳಿದರೆ ಏನು? ಹೌದು, ಪಕ್ಕಾ ರಸ್ತೆ ಅಂತ ಹೇಳಿದರೆ ಸಿಮೆಂಟ್, ಕಾಂಕ್ರೀಟ್ ಅಥವಾ ಡಾಂಬರಿನಿಂದ ನಿರ್ಮಿಸಲ್ಪಟ್ಟಂತಹ ರಸ್ತೆಗಳಿಗೆ ಪಕ್ಕಾ ರಸ್ತೆ ಅಂತ ಹೇಳ್ತೇವೆ. ಕಚ್ಚಾ ರಸ್ತೆ ಅಂತ ಹೇಳಿದರೆ ನಮ್ಮ ಮಡ್ರೋಡೆ, ಜಲ್ಲಿ ಮಣ್ಣುಗಳಿಂದ ನಿರ್ಮಿಸಿದಂತಹ ರಸ್ತೆಗಳೇನುಂಟು, ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಏನು ಹೆಚ್ಚು ರಸ್ತೆಗಳನ್ನು ಕಾಣ್ತೇವೋ ಅವುಗಳು ಕಚ್ಚಾ ರಸ್ತೆಗಳಾಗಿದೆ. ಇತ್ತೀಚೆಗಿನ ರಸ್ತೆಗಳ ಗುಣಮಟ್ಟದಲ್ಲಿ ಹಿಂದಿನದಕ್ಕೆ ನಾವು ಹೋಲಿಸಿದರೆ ಏನಾಗ್ತಾ ಉಂಟು? ಪ್ರಗತಿ ಆಗ್ತಾ ಇರೋದನ್ನು ನಾವು ಕಾಣ್ಬೋದು. ಈಗ ಪಕ್ಕಾ ರಸ್ತೆಗಳು ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು, ಕಡಿಮೆ ಪ್ರಮಾಣದಲ್ಲಿರುವಂಥದ್ದು, ಕಚ್ಚಾ ರಸ್ತೆಗಳು ಹೆಚ್ಚಿನ ಪ್ರಮಾಣದಲ್ಲಿರುವುದನ್ನು ನಾವು ಕಾಣಬಹುದು. ಪಕ್ಕಾ ರಸ್ತೆ ಅಂತ ಹೇಳಿದರೆ ಸಿಮೆಂಟ್, ಕಾಂಕ್ರೀಟ್ ಅಥವಾ ಡಾಂಬರಿಂದ ಮಾಡುವಂತಹ ರಸ್ತೆಗಳು. ಕಚ್ಚಾ ರಸ್ತೆ ಹೇಳಿದರೆ ಜಲ್ಲಿ ಮಣ್ಣುಗಳಿಂದ ನಿರ್ಮಿತವಾದಂತಹ ರಸ್ತೆಗಳು ಅಂತ ನಮಗೆ ಗೊತ್ತಾಯಿತು. ಇನ್ನು ಈ ರಸ್ತೆಗಳ ವಿಧಗಳ ಬಗ್ಗೆ ನಾವು ನೋಡಬೇಕು. ಎಷ್ಟು ವಿಧ ಉಂಟು ರಸ್ತೆಗಳಲ್ಲಿ? ಹೌದು, 4 ವಿಧಗಳನ್ನು ನಾವು ಕಾಣ್ಬೋದು ಮಕ್ಕಳೇ. ಅವು ಯಾವುದು ಅಂತ ಹೇಳಿದರೆ, ಒಂದು ರಾಷ್ಟ್ರೀಯ ಹೆದ್ದಾರಿ, ಹಾಗೆಯೇ 2ನೇದು ರಾಜ್ಯ ಹೆದ್ದಾರಿ, 3ನೇದು ಜಿಲ್ಲಾ ರಸ್ತೆಗಳು, 4ನೇದು ಗ್ರಾಮೀಣ ರಸ್ತೆಗಳು ಅಂತ ಹೇಳಿ 4 ವಿಧಗಳನ್ನು ಕಾಣಬಹುದು. ಎಷ್ಟು ವಿಧ ರಸ್ತೆಗಳಲ್ಲಿ? 4. ಯಾವುದದು? ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು ಅಂತ ಹೇಳಿ. ಈಗ ಇವುಗಳಲ್ಲಿ ಒಂದೊಂದನ್ನೇ ನಾವು ನೋಡುವುದಾದರೆ ಮೊದಲಿಗೆ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ನೋಡುವ. ಏನು ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಿದರೆ, ಪ್ರಮುಖ ನಗರಗಳು, ರಾಜ್ಯಗಳ ರಾಜಧಾನಿಗಳು ಮತ್ತು ಬಂದರುಗಳನ್ನು ಸಂಪರ್ಕಿಸುವಂತಹ ರಸ್ತೆಗಳಿಗೆ ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಹೇಳಿ ನಾವು ಕರಿತೇವೆ. ಏನು ಮಕ್ಕಳೇ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಿದರೆ? ಪ್ರಮುಖ ನಗರಗಳೇನುಂಟೋ, ರಾಜ್ಯಗಳ ರಾಜಧಾನಿ ಏನುಂಟೋ ಮತ್ತು ನಮ್ಮ ಬಂದರುಗಳು ಏನುಂಟು ಅವುಗಳನ್ನು ಸಂಪರ್ಕಿಸುವಂತಹ ರಸ್ತೆಗಳಿಗೆ ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಹೇಳಿ ಕರಿತೇವೆ. ಇನ್ನು ಈ ರಸ್ತೆಗಳು ಹೇಗಿರ್ತದೆ ಅಂತ ಹೇಳಿದರೆ, ಅವುಗಳು ಗುಣಮಟ್ಟದ ರಸ್ತೆಗಳಾಗಿರ್ತದೆ ಮತ್ತು ಅಗಲವಾದ ರಸ್ತೆಗಳಾಗಿರ್ತದೆ. ದ್ವಿಮುಖ, 4 ಪಥ ಮತ್ತು 6 ಪಥಗಳ ರಸ್ತೆಗಳನ್ನು ಕೂಡ ಕೆಲವೊಂದು ರಸ್ತೆಗಳು ಹೊಂದಿರ್ತದೆ. ಅಷ್ಟೇ ಅಲ್ಲ, ಇವುಗಳ ನಿರ್ವಹಣೆ ಯಾರಿಗೆ ಸಂಬಂಧಪಟ್ಟದ್ದು ಅಂತ ಕೇಳಿದರೆ, ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತದೆ. ಆದ ಕಾರಣ ಇವುಗಳ ನಿರ್ವಹಣೆ ಕಾರ್ಯವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೇರುತ್ತದೆ. ಇಂತಹ ರಸ್ತೆಗಳು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಉಂಟು ಅಂತ ಕೇಳಿದರೆ, ಪ್ರಸ್ತುತ 14 ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಕಾಣ್ಬೋದು. ಇವುಗಳ ಒಟ್ಟು ಉದ್ದ 6,572 ಕಿಲೋಮೀಟರ್ಗಳು ಉಂಟು. ಅದರಲ್ಲಿ ಉತ್ತರ ಕನ್ನಡ, ವಿಜಯಪುರ, ಬೆಳಗಾವಿ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ಜಿಲ್ಲೆಗಳು ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವಂಥದ್ದು. ಆದರೆ ರಾಯಚೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲ. ಅರ್ಥ ಆಯ್ತಲ್ವಾ? ಇನ್ನು ರಾಷ್ಟ್ರೀಯ ಹೆದ್ದಾರಿ NH4ನ ಬಗ್ಗೆ ಹೇಳೋದಾದರೆ, ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ NH7 ಇವುಗಳು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗಳಿಗೆ ಸೇರಿರುವಂಥದ್ದು, ಅದಕ್ಕಿಂತಲೂ ಮೇಲೆ ಬರುವಂಥದ್ದು. 6 ಪಥಗಳನ್ನು ಹೊಂದಿರುವಂಥದ್ದು ಇದು
ರಾಜ್ಯದಲ್ಲಿ ಹಾದು ಹೋಗುವಂತಹ ಇತರೆ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಹೇಳಿದರೆ NH4 ಅಂತ ಬರ್ತದೆ, NH4A, NH7, NH9, NH13, NH17, NH48, NH63, NH67, NH206, NH207, NH209, NH212 ಆ್ಯಂಡ್ NH218 ಅಂತ ಹೇಳಿ ನ್ಯಾಷನಲ್ ಹೈವೇ NH ಅಂತ ಹೇಳಿ ಬರ್ತದೆ ಬೇರೆ ಬೇರೆ. ಇದಿಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವು ನೋಡುವಂಥದ್ದು. ಇದಾದ ನಂತರ ಬರುವಂಥದ್ದು ರಾಜ್ಯ ಹೆದ್ದಾರಿಗಳು. ರಾಜ್ಯ ಹೆದ್ದಾರಿಗಳು ಅಂತ ಹೇಳಿದರೆ ಏನು ಮಕ್ಕಳೇ? ಹೌದು, ರಾಜಧಾನಿ ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರ, ಪ್ರಮುಖ ಪಟ್ಟಣಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳೊಡನೆ ಸಂಪರ್ಕಿಸುವಂತಹ ರಸ್ತೆಗಳಿಗೆ ರಾಜ್ಯ ಹೆದ್ದಾರಿ ಅಂತ ಹೇಳಿ ನಾವು ಕರಿತೇವೆ. ಇದು ಎಲ್ಲಿ ಸಂಪರ್ಕ ಕಲ್ಪಿಸ್ತದೆ ಮಕ್ಕಳೇ? ರಾಜಧಾನಿ ಏನುಂಟೋ ಆ ರಾಜಧಾನಿ ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರಗಳಿಗೆ, ಪ್ರಮುಖ ಪಟ್ಟಣಗಳಿಗೆ ಹಾಗೆಯೇ ರಾಷ್ಟ್ರೀಯ ಹೆದ್ದಾರಿಗಳ ಜೊತೆಗೆ ಸಂಪರ್ಕಿಸುವಂತಹ ರಸ್ತೆಗಳಾಗಿರ್ತದೆ. ಇನ್ನು ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಯಾವುದಕ್ಕೆ ಸೇರಿರುವಂಥದ್ದು? ರಾಜ್ಯ ಸರ್ಕಾರಕ್ಕೆ ಸೇರಿರುವಂಥದ್ದು. ಈಗ ನಾವು ಕರ್ನಾಟಕದಲ್ಲಿ ನೋಡುವುದಾದರೆ 19,578 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿಗಳಿರುವುದನ್ನು ನಾವು ಕಾಣ್ಬೋದು. ಅದರಲ್ಲಿ ಬೆಳಗಾವಿ ಜಿಲ್ಲೆ ಅತಿ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿರುವಂತಹ ಜಿಲ್ಲೆ. ಯಾವುದು ಮಕ್ಕಳೇ? ಬೆಳಗಾವಿ ಅತಿ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿರುವಂತಹ ಜಿಲ್ಲೆ. ಬೆಂಗಳೂರು ಅತಿ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವಂತಹ ಜಿಲ್ಲೆ. ಬೆಳಗಾವಿ ಹೆಚ್ಚು, ಬೆಂಗಳೂರು ಕಡಿಮೆ. ಯಾಕೆ ಅಂತ ಹೇಳಿದರೆ ಬೆಂಗಳೂರಲ್ಲಿ ಏನು ನಗರ ರಸ್ತೆಗಳ ಸಂಖ್ಯೆಯೇ ಹೆಚ್ಚಾಗಿ ಇರುವಂಥದ್ದು. ಇದಾಗಿ ನಾವು ಮುಂದಕ್ಕೆ ನೋಡಲಿಕ್ಕಿರುವಂಥದ್ದು ಜಿಲ್ಲಾ ರಸ್ತೆಗಳ ಬಗ್ಗೆ. ಜಿಲ್ಲೆ ಅಂತ ಹೇಳಿದ ಕೂಡ ನಮ್ಮ ಜಿಲ್ಲೆಗಳು ನಮ್ಮ ಕಣ್ಣೆದುರಿಗೆ ಬರ್ತದೆ ಅಲ್ವಾ? ಇದು ಎಲ್ಲಿಗೆಲ್ಲ ಸಂಪರ್ಕ ಕಲ್ಪಿಸ್ತದೆ ಅಂತ ಹೇಳಿದರೆ ಜಿಲ್ಲಾ ಕೇಂದ್ರದಿಂದ ಎಲ್ಲ ತಾಲೂಕು ಕೇಂದ್ರಗಳಿಗೆ, ಪ್ರಮುಖ ಪಟ್ಟಣ, ಗ್ರಾಮಗಳು, ರೈಲು ಮಾರ್ಗ ಹಾಗೆ ಹೆದ್ದಾರಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ನಾವೇನು ಅಂತ ಕರಿತೇವೆ? ಜಿಲ್ಲಾ ರಸ್ತೆಗಳು ಅಂತ ಹೇಳಿ ಕರಿತೇವೆ. ಯಾವುದಕ್ಕೆ ಹೇಳ್ತೇವೆ ಮಕ್ಕಳೇ? ಜಿಲ್ಲಾ ಕೇಂದ್ರ ಏನುಂಟೋ ಜಿಲ್ಲಾ ಕೇಂದ್ರದಿಂದ ಎಲ್ಲ ತಾಲೂಕು ಕೇಂದ್ರಗಳಿಗೆ ಹಾಗೆಯೇ ಪ್ರಮುಖ ಪಟ್ಟಣಗಳಿಗೆ, ಗ್ರಾಮಗಳಿಗೆ, ರೈಲು ಮಾರ್ಗ ಮತ್ತು ಹೆದ್ದಾರಿಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆಗಳನ್ನು ಏನು ಅಂತ ಕರಿತೇವೆ? ಜಿಲ್ಲಾ ರಸ್ತೆಗಳು ಅಂತ ಹೇಳಿ ಕರಿತೇವೆ. ಇವುಗಳ ನಿರ್ಮಾಣ ಮತ್ತು ಅಭಿವೃದ್ಧಿ ನಿರ್ವಹಣೆ, ಅಭಿವೃದ್ಧಿಯ ಮೇಲ್ವಿಚಾರಣೆ ಯಾರಿಗೆ ಸೇರಿರ್ತದೆ ಅಂತ ಹೇಳಿದರೆ ಜಿಲ್ಲಾ ಪಂಚಾಯತಿಗೆ ಸೇರಿರ್ತದೆ. ಜಿಲ್ಲಾ ಪಂಚಾಯತಿ ಕೇಳಿದ್ದೀರಿ ಅಲ್ವಾ? ಅವುಗಳಿಗೆ ಯಾವುದು ಸೇರ್ತದೆ? ಈ ಜಿಲ್ಲಾ ರಸ್ತೆಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ಮಾಣ ಮತ್ತು ಅಭಿವೃದ್ಧಿಯ ಮೇಲ್ವಿಚಾರಣೆ ಸೇರ್ತದೆ. ಒಟ್ಟು ಎಷ್ಟು ಅಂತ ಹೇಳೋದಾದರೆ 49,909 ಕಿಲೋಮೀಟರ್ ಉದ್ದದ ಜಿಲ್ಲಾ ರಸ್ತೆಗಳಿರುವುದನ್ನು ನಾವು ಕಾಣ್ಬೋದು. ಹೆಚ್ಚು ಅಂತ ಹೇಳಿದರೆ ಎಲ್ಲಿ? ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಜಿಲ್ಲಾ ರಸ್ತೆಯನ್ನು ಒಳಗೊಂಡಿದೆ. ಕಡಿಮೆ ಅಂತ ಹೇಳಿದರೆ ರಾಯಚೂರು ಜಿಲ್ಲೆ. ಗೊತ್ತಾಯ್ತಲ್ವಾ? ಹೆಚ್ಚು ಅಂತ ಹೇಳಿದರೆ ತುಮಕೂರು, ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಒಳಗೊಂಡಿರುವಂಥ ಜಿಲ್ಲೆ ರಾಯಚೂರು. ಮುಂದಕ್ಕೆ ನಾವು ನೋಡಲಿಕ್ಕಿರುವಂಥದ್ದು ಗ್ರಾಮೀಣ ರಸ್ತೆಗಳ ಬಗ್ಗೆ. ಇದು ಹೇಗೆ ಅಂತ ಹೇಳಿದರೆ ತಾಲೂಕು ಕೇಂದ್ರ, ಈಗ ನಮ್ಮ ತಾಲೂಕು ಯಾವುದು ಅಂತ ಹೇಳಿ ನಮಗೆ ಗೊತ್ತುಂಟು ಮಕ್ಕಳೇ ಅಲ್ವಾ? ಆ ತಾಲೂಕು ಕೇಂದ್ರದಿಂದ ಪ್ರತಿಯೊಂದು ಗ್ರಾಮಗಳಿಗೂ ಎಲ್ಲ ಜಿಲ್ಲಾ ರಸ್ತೆಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆಗಳೇ ಗ್ರಾಮೀಣ ರಸ್ತೆಗಳು. ತಾಲೂಕು ಕೇಂದ್ರದಿಂದ ಪ್ರತಿಯೊಂದು ಗ್ರಾಮಗಳಿಗೂ ಹಾಗೆಯೇ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ, ಜಿಲ್ಲಾ ರಸ್ತೆಗಳಿಗೂ ಸಂಪರ್ಕ ಕಲ್ಪಿಸುವ ರಸ್ತೆಗಳೇ ಗ್ರಾಮೀಣ ರಸ್ತೆಗಳು. ಇವುಗಳ ನಿರ್ಮಾಣ, ನಿರ್ವಹಣೆ ಎಲ್ಲ ಯಾವುದಕ್ಕೆ ಸೇರ್ತದೆ? ತಾಲೂಕು ಪಂಚಾಯತಿಗೆ ಮತ್ತು ಗ್ರಾಮ ಪಂಚಾಯತಿಯ ಆಡಳಿತಕ್ಕೆ ಸೇರಿರ್ತದೆ. ಹಾಗಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಅಂತ ಕೇಳಿದರೆ 1,77,542 ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಗಳಿರುವುದನ್ನು ನಾವು ಕಾಣಬಹುದು. ಇದಲ್ಲದೆ ವಿವಿಧ ಉದ್ದೇಶ ಮತ್ತು ಸ್ಥಳೀಯ ಆಡಳಿತ ವ್ಯವಸ್ಥೆಗಳ ಅಧೀನದ ರಸ್ತೆಗಳು ಕೂಡ ಉಂಟು. ಉದಾಹರಣೆಗೆ ನಾವು ಲೋಕೋಪಯೋಗಿ ರಸ್ತೆ ಅಂತ ಹೇಳ್ತೇವೆ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತೇವೆ, ನೀರಾವರಿ ಇಲಾಖೆಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತೇವೆ, ಪುರಸಭೆ, ನಗರ ಪಾಲಿಕೆ ರಸ್ತೆಗಳು ಅಂತ ಹೇಳಿಯೂ ಕೂಡ ಅದರ ಕೆಳಗೆ ಬರುವಂಥದ್ದು. ಇದಿಷ್ಟು ನಾವು ಯಾವುದಕ್ಕೆ ಸಂಬಂಧಪಟ್ಟಾಗ ಹೇಳಿದ್ದು? ರಸ್ತೆ
ಸಾರಿಗೆಗೆ ಸಂಬಂಧಪಟ್ಟ ಹಾಗೆ ನೋಡಿರುವಂಥದ್ದು. ಏನೆಲ್ಲ ವಿಚಾರಗಳನ್ನು ಕಲಿತೆವು? ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ಏನು ಅಂತ ನೋಡಿದೆವು, ಅವುಗಳ ಬೆಳವಣಿಗೆ ಹೇಗಿತ್ತು, ಹಿಂದೆ ಹೇಗಿತ್ತು, ಈಗ ಹೇಗುಂಟು ಅಂತ ನೋಡಿದೆವು. ರಸ್ತೆಗಳ ವಿಧಗಳು ಯಾವುದು ಅಂತ ನೋಡಿರುವಂಥದ್ದು 4 ವಿಧಗಳು: ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು ಹೇಗೆ ಒಂದಕ್ಕೊಂದು ಸಂಪರ್ಕವನ್ನು ಕಲ್ಪಿಸ್ತದೆ ಅಂತ ಹೇಳಿ ನೋಡಿದ್ದು. ಮುಂದಕ್ಕೆ ನಾವು ನೋಡಲಿಕ್ಕಿರುವಂಥದ್ದು ರೈಲು ಸಾರಿಗೆಯ ಬಗ್ಗೆ. ರೈಲು ಸಾರಿಗೆ ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಣಿಗೆ ರೈಲು ಬಂದಾಯಿತು ಅಲ್ವ ಮಕ್ಕಳೇ? ಹೌದು. ರಸ್ತೆ ಸಾರಿಗೆಯ ನಂತರ ಪ್ರಮುಖವಾಗಿರುವುದು ಅಂತ ಹೇಳಿದರೆ ಯಾವುದು? ರೈಲು ಸಾರಿಗೆ. ರೈಲು ಸಾರಿಗೆ ಅಂತ ಹೇಳುವಾಗ ನಮಗೆ ಇಮ್ಮಿಡಿಯೇಟ್ ಯಾವುದೆಲ್ಲ ಅಂಶಗಳು ಕಣ್ಣಿಗೆ ಕಾಣ್ತದೆ? ಕಡಿಮೆ ದರದಲ್ಲಿ ಅಲ್ವಾ? ಅದಕ್ಕೆ ಬಸ್ಗಳಿಗಿಂತ ಕಡಿಮೆ ಕೊಟ್ಟರೆ ಸಾಕು ಅಂತ ನಮ್ಗೆ ಗೊತ್ತುಂಟು. ದೂರದ ಸ್ಥಳಗಳಿಗೆ ಪ್ರಯಾಣಿಸಲಿಕ್ಕೆ ಮತ್ತು ಸರಕುಗಳನ್ನು ಸಾಗಿಸಲಿಕ್ಕೆ ರೈಲು ಸಾರಿಗೆಯು ಮಹತ್ವವನ್ನು ಪಡ್ಕೊಂಡಿದೆ. ಯಾಕೆ? ಕಡಿಮೆ ದರದಲ್ಲಿ ದೂರದ ಸ್ಥಳಗಳಿಗೆ ಪ್ರಯಾಣಿಸಲಿಕ್ಕೆ, ಹಾಗೆಯೇ ಸರಕುಗಳನ್ನು ಸಾಗಿಸಲಿಕ್ಕೆ ರೈಲು ಸಾರಿಗೆಯು ಮಹತ್ವವನ್ನು ಪಡ್ಕೊಂಡಿದೆ. ಹಾಗಂತ ಹೇಳಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭ ಆದ್ದು ಯಾವಾಗ ಮಕ್ಕಳೇ? ಹೌದು, 1864ರಲ್ಲಿ. ಎಲ್ಲಿಗೆ ಆರಂಭ ಆಯಿತು? ಮೊಟ್ಟ ಮೊದಲಿಗೆ ಬೆಂಗಳೂರು ಮತ್ತು ಮದ್ರಾಸು ನಗರಗಳ ಮಧ್ಯೆ. ಎಲ್ಲಿ ಆರಂಭ ಆದ್ದು? ಬೆಂಗಳೂರು ಮತ್ತು ಮದ್ರಾಸು ನಗರಗಳ ಮಧ್ಯೆ ಮೊಟ್ಟ ಮೊದಲ ರೈಲು ಸಂಚಾರ ಕರ್ನಾಟಕದಲ್ಲಿ ಆರಂಭ ಆದ್ದು. ಮದ್ರಾಸು ರೈಲ್ವೆ ಕಂಪನಿ ಇದನ್ನು ನಿರ್ಮಾಣ ಮಾಡಿತು. ನಂತರ ಸ್ವಾತಂತ್ರ್ಯ ಸಿಕ್ಕಿದ ನಂತರ 1956ರ ವೇಳೆಗೆ ಹೇಳೋದಾದರೆ ಒಟ್ಟು 2595 ಕಿಲೋಮೀಟರ್ಗಳು ಇದ್ದು ಅದು ದಕ್ಷಿಣ ರೈಲ್ವೆ ವಲಯಕ್ಕೆ ಸೇರ್ತದೆ. ಈಗ ನೈಋತ್ಯ ರೈಲ್ವೆ ವಲಯವು ಅಸ್ತಿತ್ವಕ್ಕೆ ಬಂದಿದೆ. ಒಂದು ದಕ್ಷಿಣ ರೈಲ್ವೆ ವಲಯ, ಹಾಗೆ ಮತ್ತೊಂದು ನೈಋತ್ಯ ರೈಲ್ವೆ ವಲಯ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಅದರ ಆಡಳಿತ ಕೇಂದ್ರ ಎಲ್ಲಿ ಉಂಟು ಕೇಳಿದರೆ ಹುಬ್ಬಳ್ಳಿಯಲ್ಲಿ ಉಂಟು. ಕರ್ನಾಟಕದಲ್ಲಿ ಇಂದು ಒಟ್ಟು 3244 ಕಿಲೋಮೀಟರ್ ಉದ್ದದ ರೈಲು ಮಾರ್ಗಗಳಿರುವುದನ್ನು ನಾವು ಕಾಣಬಹುದು. ಇನ್ನು ಈ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ರೈಲು ಮಾರ್ಗಗಳು ಒಂದೇ ರೀತಿ ಹಂಚಿಕೆಯಾಗಿದ ಅಂತ ಕೇಳಿದರೆ ಇಲ್ಲ. ಎಲ್ಲ ಕಡೆಯೂ ಒಂದೇ ರೀತಿ ಆಗಲಿಲ್ಲ. ಬೆಂಗಳೂರು, ಬಳ್ಳಾರಿ, ಬೆಳಗಾವಿ, ಹಾಸನ, ಉತ್ತರ ಕನ್ನಡ, ಚಿತ್ರದುರ್ಗ, ಉಡುಪಿ, ರಾಮನಗರ, ದಕ್ಷಿಣ ಕನ್ನಡ ಜಿಲ್ಲೆಗಳು ಸರಾಸರಿ 150ರಿಂದ 200 ಕಿಲೋಮೀಟರ್ ಉದ್ದದ ರೈಲು ಮಾರ್ಗಗಳನ್ನು ಹೊಂದಿರ್ತದೆ. ನಕ್ಷೆಯಲ್ಲಿ ಗಮನಿಸಿ ಆ ಜಿಲ್ಲೆಗಳೆಲ್ಲೆಲ್ಲ ಬರ್ತದೆ ಅಂತ ಹೇಳಿ. ಇನ್ನು ಕೊಡಗು ಜಿಲ್ಲೆಯು ಯಾವುದೇ ರೈಲು ಮಾರ್ಗವನ್ನು ಹೊಂದಿರುವುದಿಲ್ಲ. ನೆನಪಿಟ್ಟುಕೊಳ್ಳಿ, ರೈಲು ಮಾರ್ಗ ಇಲ್ಲದ್ದು ಯಾವ ಜಿಲ್ಲೆಯಲ್ಲಿ? ಕೊಡಗು ಜಿಲ್ಲೆಯಲ್ಲಿ. ಇದಲ್ಲದೆ ರೈಲು ಮಾರ್ಗಗಳಲ್ಲಿ ಕೊಂಕಣ ರೈಲು ಮತ್ತು ಮೆಟ್ರೋ ರೈಲು ಅಂತ ಹೇಳುವುದನ್ನು ನಾವು ಗಮನಿಸ್ಬೋದು. ಕೊಂಕಣ ರೈಲಿನ ಬಗ್ಗೆ ನಾವು ಹೇಳಬೇಕು ಅಂತಾದರೆ ಪಶ್ಚಿಮ ಕರಾವಳಿ ಎಲ್ಲಿ ಬರ್ತದೆ? ಪಶ್ಚಿಮ ಅಂತ ನಮ್ಗೆ ಗೊತ್ತುಂಟು ಅಲ್ವಾ? ಪಶ್ಚಿಮ ಕರಾವಳಿಯ ಮಹತ್ವಪೂರ್ಣವಾದ ರೈಲು ಮಾರ್ಗ ಇದು. ಅಂದರೆ ಮಂಗಳೂರು ಎಲ್ಲಿ ಬರ್ತದೆ ಅಂತ ಗೊತ್ತುಂಟಲ್ವಾ? ಮಂಗಳೂರು ಮುಂಬೈ ನಡುವಿನ ಪ್ರಯಾಣದ ಅವಧಿ 41 ಗಂಟೆಗಳಿತ್ತು. ಈ ಕೊಂಕಣ ರೈಲ್ವೆಯಿಂದಾಗಿ ಅದೇನಾಯಿತು? 18 ಗಂಟೆಗಳಿಗೆ ಕಡಿಮೆ ಮಾಡಿರುವಂಥದ್ದು. ಇದರ ಉದ್ದ ಕರ್ನಾಟಕದಲ್ಲಿ 273 ಕಿಲೋಮೀಟರ್ಗಳು. ಇದರಲ್ಲಿ 13 ಪ್ರಮುಖ ಮತ್ತು 310 ಇತರೆ ಸೇತುವೆಗಳು ಉಂಟು. ಅವುಗಳಲ್ಲಿ ಶರಾವತಿ ಸೇತುವೆ ಅತ್ಯಂತ ಉದ್ದವಾಗಿರುವಂತಹ ಸೇತುವೆ, 2.2 ಕಿಲೋಮೀಟರ್ ಉದ್ದ ಸಿಗ್ತದೆ ಅದಕ್ಕೆ. ಅನಂತರ ಪ್ರಮುಖವಾಗಿರುವುದು ಅಂತ ಹೇಳಿದರೆ ಕಾಳಿ ನದಿ ಸೇತುವೆ, 1.2 ಕಿಲೋಮೀಟರ್ ಉದ್ದ, ಅದು ಪ್ರಮುಖವಾಗಿರುವಂತಹ ಸೇತುವೆ. ಅದಲ್ಲದೆ ಸುರಂಗ ಮಾರ್ಗಗಳು ಸಿಗ್ತದೆ. ಸೇತುವೆಗಳ ಮೂಲಕ ಹಾದು ಹೋಗುವ ಈ ಮಾರ್ಗ ಸುಂದರವಾದ ಪ್ರಾಕೃತಿಕ ದೃಶ್ಯಾವಳಿಗಳಿಂದ ಕೂಡಿದೆ. ನಾವು ಟ್ರೈನಲ್ಲಿ ಹೋಗಿರುವಾಗ ನೋಡಿರ್ಬೋದು ಎಷ್ಟೋ ಸಲ ಅಲ್ವಾ, ಎಷ್ಟೊಂದು ಸುಂದರವಾದ ಪ್ರಕೃತಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಿ. ಇನ್ನು ನಾವು ಮೆಟ್ರೋ ರೈಲನ್ನು ತಗೊಳ್ಳುವ. ಮೆಟ್ರೋ ರೈಲು ನೋಡಿದ್ದೀರಿ ಅಲ್ವ ಮಕ್ಕಳೇ? ಬೆಂಗಳೂರು ಬೃಹತ್ ನಗರವಾಗಿ ಈಗ ಬೆಳೀತಾ ಉಂಟು ಅಂತ, ಬೆಳೆದಿದೆ ಅಂತ ಗೊತ್ತುಂಟು ನಮಗೆ. ಆಗ ಅಲ್ಲಿ ಏನಾಯಿತು? ಇಮ್ಮಿಡಿಯೇಟ್ ಆಗಿ ಬರೋದೇನು? ಟ್ರಾಫಿಕ್ ಸಮಸ್ಯೆ ಅಲ್ವಾ? ಈ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರುವಂಥದ್ದು ಎಲ್ಲಿ? ಬೆಂಗಳೂರಲ್ಲಿ. ಅದನ್ನು ನಿವಾರಿಸಲಿಕ್ಕೆ ನಮ್ಮ ಮೆಟ್ರೋ ನಗರ ರೈಲು ಯೋಜನೆಯನ್ನು ಜಾರಿಗೆ ತಂದರು. ಇದರಿಂದ ಏನಾಯಿತು? ಅಕ್ಟೋಬರ್ 20, 2011ರಲ್ಲಿ ಮೊಟ್ಟ ಮೊದಲ ಮೆಟ್ರೋ ರೈಲು ಬೆಂಗಳೂರು ನಗರದ ಬೈಯಪ್ಪನಹಳ್ಳಿಯಿಂದ MG ರಸ್ತೆಯವರೆಗೆ ಕಾರ್ಯಾರಂಭಗೊಂಡು ಲಕ್ಷಾಂತರ ಜನರು ಪ್ರಯಾಣಿಸ್ತಾ ಇದ್ದಾರೆ. ಇದರಿಂದ ತ್ವರಿತವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪಲಿಕ್ಕೆ ಸುಲಭ ಆಗ್ತದೆ. ಇನ್ನು ಕೆಲವು ಮೆಟ್ರೋ ರೈಲು ಮಾರ್ಗಗಳು ನಿರ್ಮಾಣ ಹಂತದಲ್ಲಿ ಇದೆ. ನಾವೀಗ ನೋಡಿರುವಂಥದ್ದು ಯಾವುದರ ಬಗ್ಗೆ? ಬೆಂಗಳೂರಿನಲ್ಲಿರುವಂತಹ ಮೆಟ್ರೋ ರೈಲಿನ ಬಗ್ಗೆ.
ಇದಾದ ನಂತರ ನಾವು ಮುಂದಕ್ಕೆ ನೋಡಲಿಕ್ಕಿರುವಂಥದ್ದು ವಾಯು ಸಾರಿಗೆಯ ಬಗ್ಗೆ. ವಾಯು ಸಾರಿಗೆಯ ಬಗ್ಗೆ ಹೇಳಬೇಕು ಅಂತಾದರೆ ಅತಿ ವೇಗ ಚಾಲಿತ ಸಾರಿಗೆ ಅಲ್ವಾ. ವಾಯು ಸಾರಿಗೆ ಅತಿ ವೇಗ ಚಾಲಿತ ಸಾರಿಗೆ ಮಾಧ್ಯಮ. ಯಾಕೆ ಬೇಕು? ಪ್ರಯಾಣಿಕರು ಅಂಚೆ ಮತ್ತು ಬೆಲೆ ಬಾಳುವಂತಹ ಹಗುರವಾದ ವಸ್ತುಗಳನ್ನು, ಎಲ್ಲವೂ ಭಾರವಾದ ವಸ್ತುಗಳನ್ನೆಲ್ಲ, ಹಗುರವಾದ ವಸ್ತುಗಳನ್ನು ದೂರದ ಸ್ಥಳಗಳಿಗೆ ಬೇಗ ಸಾಗಿಸುವುದಕ್ಕೆ ಬಹಳ ಉಪಯುಕ್ತವಾಗಿರುವಂಥದ್ದು ಯಾವುದು? ವಾಯು ಸಾರಿಗೆ. ಅಷ್ಟೇ ಅಲ್ಲ, ನೈಸರ್ಗಿಕ ವಿಪತ್ತು ಏನಾದರೂ ಸಂಭವಿಸಿದರೆ ಅಥವಾ ಯುದ್ಧಗಳಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಪರಿಹಾರ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ಯಾವುದು ನೆರವಾಗ್ತದೆ? ಈ ವಾಯು ಸಾರಿಗೆ ನಮಗೆ ನೆರವಾಗ್ತದೆ. ಆದರೆ ಇದೇನು ದುಬಾರಿಯಾದ ಸಾರಿಗೆ ಮಾಧ್ಯಮ ಆದ ಕಾರಣ ಎಲ್ಲ ವರ್ಗದ ಜನರಿಗೂ ಇದು ಲಭ್ಯ ಆಗಲಿಕ್ಕೆ ಕಷ್ಟ ಉಂಟು ಅಲ್ವಾ. ಅದು ನಮಗೆ ಗೊತ್ತುಂಟು. ಏನೆಲ್ಲ ಉಪಯೋಗ ನಮ್ಮ ವಾಯು ಸಾರಿಗೆಯದು? ಅತಿ ವೇಗ ಚಾಲಿತ ಸಾರಿಗೆ ಮಾಧ್ಯಮ ಅಲ್ವಾ. ಇನ್ನು ಪ್ರಯಾಣಿಕರನ್ನಿರ್ಬೋದು, ಅಂಚೆ ಮತ್ತು ಬೆಲೆ ಬಾಳುವಂಥ ಹಗುರವಾದ ವಸ್ತುಗಳನ್ನು ದೂರದ ಸ್ಥಳಗಳಿಗೆ ಬೇಗ ಸಾಗಿಸಲಿಕ್ಕೆ ಉಪಯುಕ್ತ ಆಗ್ತದೆ. ನೈಸರ್ಗಿಕ ವಿಪತ್ತುಗಳಿಗೆ ಸಂಭವಿಸಿದಾಗ ಆಗ್ತದೆ, ಮತ್ತು ಯುದ್ಧಗಳಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಪರಿಹಾರ ಕಾರ್ಯ ಕೈಗೊಳ್ಳುವುದಕ್ಕೆ ನೆರವಾಗ್ತದೆ. ಅಷ್ಟೇ ಅಲ್ಲ, ದುಬಾರಿಯಾದ ಸಾರಿಗೆ ಮಾಧ್ಯಮ ಆದ ಕಾರಣ ಎಲ್ಲ ವರ್ಗದ ಜನರಿಗೆ ಇದನ್ನು ತಗೊಳ್ಳಿಕ್ಕೆ ಸ್ವಲ್ಪ ಉಪಯೋಗ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಇನ್ನು ಈ ವಾಯು ಸಾರಿಗೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ವಿಮಾನಯಾನವನ್ನು 1946ರಲ್ಲಿ ಬೆಂಗಳೂರು ಹೈದರಾಬಾದ್ ನಡುವೆ ಡೆಕ್ಕನ್ ಏರ್ವೇಸ್ ಅಂತ ಹೇಳುವ ಕಂಪನಿಯು ಪ್ರಾರಂಭ ಮಾಡ್ತದೆ. ಯಾವಾಗ? 1946ರಲ್ಲಿ ಬೆಂಗಳೂರು ಹೈದರಾಬಾದ್ ನಡುವೆ. ಯಾವುದು ಆರಂಭ ಮಾಡಿದ್ದು? ಡೆಕ್ಕನ್ ಏರ್ವೇಸ್ ಅಂತ ಹೇಳುವ ಕಂಪನಿ. ಭಾರತೀಯ ವಿಮಾನ ಸಂಚಾರವು 1953ರಲ್ಲಿ ರಾಷ್ಟ್ರೀಕರಣಗೊಳ್ತದೆ. ಆ ನಂತರ ಇಂಡಿಯನ್ ಏರ್ಲೈನ್ಸ್ ಸಂಸ್ಥೆ ಆರಂಭಗೊಂಡ ಮೇಲೆ ಬೆಂಗಳೂರಿನಿಂದ ವಿವಿಧ ಕೇಂದ್ರಗಳಿಗೆ ವಿಮಾನಯಾನದ ಸೌಲಭ್ಯವನ್ನು ಕೂಡ ನಮಗೆ ಕಲ್ಪಿಸ್ತಾರೆ. ಅದಾದ ನಂತರ ಏನಾಯಿತು ಮಕ್ಕಳೇ? ನಮ್ಮ ರಾಜ್ಯದ ರಾಜಧಾನಿ ಯಾವುದು ಹೇಳ್ಬೋದಲ್ವಾ? ಬೆಂಗಳೂರು. ಹೌದು, 1996ರಲ್ಲಿ ಈ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಘೋಷಿಸಲ್ಪಡ್ತದೆ. ನಂತರ ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ಮಂಗಳೂರುಗಳಲ್ಲಿ ವಿದೇಶೀಯ ವಿಮಾನ ನಿಲ್ದಾಣಗಳನ್ನು ಆರಂಭ ಆಗ್ತದೆ. ಹೊಸದಾಗಿ ಹಾಸನ ಮತ್ತು ಕಲಬುರಗಿಗಳಲ್ಲಿ ಕೂಡ ಈ ವಿಮಾನ ನಿಲ್ದಾಣಗಳು ನಿರ್ಮಾಣ ಆಗ್ತದೆ. ಈ ಹಿಂದೆ ನಾವು ಬೆಂಗಳೂರನ್ನು ಏನು ಹೇಳಿದೆವೋ, ನಗರ HAL ವಿಮಾನ ನಿಲ್ದಾಣದಲ್ಲಿದ್ದಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿಂದ 34 ಕಿಲೋಮೀಟರ್ ದೂರದಲ್ಲಿದ್ದಂತಹ ದೇವನಹಳ್ಳಿ, 34 ಕಿಲೋಮೀಟರ್ ದೂರದಲ್ಲಿದ್ದಂತಹ ದೇವನಹಳ್ಳಿಗೆ ದಿನಾಂಕ 24/5/2008ರಂದು ಸ್ಥಳಾಂತರಗೊಳ್ತದೆ. ಈ HAL ವಿಮಾನ ನಿಲ್ದಾಣವನ್ನು ಈಗ ಪೈಲಟ್ಗಳ ತರಬೇತಿಗೆ ಕೂಡ ಬಳಸ್ತಾ ಇದ್ದಾರೆ. ಹೊಸದಾಗಿ ನಿರ್ಮಿಸಿದಂತಹ ದೇವನಹಳ್ಳಿ ವಿಮಾನ ನಿಲ್ದಾಣ ಉಂಟಲ್ವ ಮಕ್ಕಳೇ, ಅದು ಭಾರತದ ಮೊದಲ ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣ, ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಹೇಳಿ ಕೂಡ ಅದನ್ನು ಕರಿತೇವೆ. ಇದು ಸುಸಜ್ಜಿತವಾದ ಸೌಲಭ್ಯಗಳಿಂದ ಕೂಡಿರುವಂತಹ ಅತ್ಯಾಧುನಿಕ ವಿಮಾನ ನಿಲ್ದಾಣ. ಇದಕ್ಕೆ ಇನ್ನೊಂದು ಹೆಸರೇನು? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಕೂಡ ನಾವು ಕರಿತೇವೆ. ಇದು ಕರ್ನಾಟಕದಲ್ಲಿರುವಂತಹ ಒಂದು ವಿಮಾನ ನಿಲ್ದಾಣ, ಹೆಸರುವಾಸಿಯಾಗಿರುವಂತಹ ವಿಮಾನ ನಿಲ್ದಾಣ. ಇದಿಷ್ಟು ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ, ವಾಯು ಸಾರಿಗೆಗೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಳಿಕ್ಕಿರುವಂಥದ್ದು. ಮುಂದಕ್ಕೆ ನಾವು ನೋಡಲಿಕ್ಕಿರುವಂಥದ್ದು ಜಲ ಸಾರಿಗೆಯ ಬಗ್ಗೆ. ಜಲ ಸಾರಿಗೆ ಅಂತ ಹೇಳಿದ ಕೂಡಲೇ ಪುರಾತನ ಕಾಲದಲ್ಲಿ ಪ್ರಪಂಚದ ಪ್ರಮುಖ ಸಮುದ್ರಯಾನ ರೂಢಿಸಿಕೊಂಡಿದ್ದಂತಹ ದೇಶಗಳಲ್ಲಿ ಭಾರತ ಕೂಡ ಒಂದಾಗಿತ್ತು. ಹೇಗೆ ನಡೀತಾ ಇತ್ತು ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಒಳನಾಡಿನ ಜಲ ಸಾರಿಗೆ ಮತ್ತು ಸಮುದ್ರ ಜಲ ಸಂಚಾರ ಎರಡೂ ರೂಢಿಯಲ್ಲಿತ್ತು. ಏನು ಒಳನಾಡಿನ ಜಲ ಸಾರಿಗೆ ಅಂತ ಹೇಳಿದರೆ, ಅಂದರೆ ನಾಡದೋಣಿ, ಹರಿಗೋಲು, ತೆಪ್ಪಗಳಿಗೆ ಸೀಮಿತ. ನದಿ, ಸರೋವರ, ಕಾಲುವೆಗಳ ಮೂಲಕ ಈ ಒಳನಾಡಿನ ಜಲಸಂಚಾರ ಸಾಗುವಂಥದ್ದು. ಇನ್ನು ಸಮುದ್ರ ಜಲಸಂಚಾರ ಅಂತ ಹೇಳಿದ್ರೇನು? ಸಮುದ್ರ ಮತ್ತು ಸಾಗರಗಳ ಮೂಲಕ ಏರ್ಪಡುವಂತಹ ನೌಕಾಯಾನ, ಅದಕ್ಕೆ ನಾವೇನು ಅಂತ ಕರಿತೇವೆ? ಸಾಗರ ಜಲ ಸಾರಿಗೆ ಅಂತ ಹೇಳಿ ಕರಿತೇವೆ. ಈ ಒಳನಾಡಿನ ಮತ್ತು ಸಮುದ್ರ ಜಲ ಸಂಚಾರಗಳು ಎರಡೂ ರೂಢಿಯಲ್ಲಿದ್ದರೂ ಕೂಡ ಅದರ ಲಭ್ಯತೆ ಮಾತ್ರ ಸ್ವಲ್ಪ ಸೀಮಿತ ಆಗಿತ್ತು, ಅಷ್ಟೊಂದು ಮಹತ್ವವನ್ನು ಪಡ್ಕೊಂಡಿರಲಿಲ್ಲ.
ಆದರೆ ಇತ್ತೀಚೆಗೆ ಏನಾಗಿದೆ ಹೇಳಿದರೆ ಯಂತ್ರಚಾಲಿತ ದೋಣಿಗಳ ಸಂಚಾರ ರೂಢಿಗೆ ಬಂತು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿಯೂ ಕೂಡ ನಾವು ಇದನ್ನು ಕಾಣ್ಬೋದು. ಈ ಜಿಲ್ಲೆಗಳಲ್ಲಿ ಹರಿಯುವಂತಹ ಗಂಗಾವಳಿ, ಕಾಳಿ, ಶರಾವತಿ, ಹಾಲಾಡಿ, ಚಕ್ರ, ಕೊಲ್ಲೂರು, ಉದ್ಯಾವರ, ನೇತ್ರಾವತಿ ನದಿಗಳು ಇವುಗಳಲ್ಲೆಲ್ಲ ನಾವು ಒಳನಾಡಿನ ಜಲಸಾರಿಗೆಯನ್ನು ಕಾಣ್ಬೋದು. ಕೃಷ್ಣಾ ನದಿಯನ್ನು ದಾಟಲಿಕ್ಕೆ ಕೆಲವು ಕಡೆ ದೋಣಿಗಳನ್ನು ಬಳಸ್ತಾರೆ. ರಸ್ತೆ ಮತ್ತು ಸಂಚಾರ ಸೌಲಭ್ಯದ ಅಭಿವೃದ್ಧಿಯಿಂದಾಗಿ ಈ ಜಲಸಾರಿಗೆ ವ್ಯವಸ್ಥೆ ಇವತ್ತೇನಾಗ್ತಾ ಬಂದಿದೆ, ಕಡಿಮೆ ಆಗ್ತಾ ಬಂದಿದೆ. ಇದಾಗಿ ನಾವು ಮುಂದಕ್ಕೆ ನೋಡಲಿಕ್ಕಿರೋದು ಬಂದರುಗಳ ಬಗ್ಗೆ. ಏನು ಮಕ್ಕಳೇ ಬಂದರು ಅಂತ ಹೇಳಿದರೆ? ಹೌದು, ಹಡಗು ನಿಲ್ಲುವ ಸಮುದ್ರ ತೀರದ ಸ್ಥಳಗಳನ್ನು ನಾವೇನು ಅಂತ ಕರಿತೇವೆ? ಬಂದರುಗಳು ಅಂತ ಹೇಳಿ ಕರಿತೇವೆ. ಮೀನುಗಾರಿಕೆ, ವ್ಯಾಪಾರ, ಜನರ ಪ್ರಯಾಣ ಮತ್ತು ಸರಕುಗಳ ಸಾಗಾಣಿಕೆಗಳಿಗೆ ಈ ಹಡಗನ್ನು ಬಳಸ್ತಾರೆ. ಹಡಗು ಅಂತ ಹೇಳ್ತೇವೆ ನಾವು. ಯಾಕೆ ಬಳಕೆ ಮಾಡ್ತೇವೆ? ಅದು ಸಮುದ್ರ ತೀರದಲ್ಲಿರುವಂಥದ್ದು ಅಂತ ಗೊತ್ತುಂಟು ನಮಗೆ ಅಲ್ವಾ. ಮೀನುಗಾರಿಕೆಗೆ ಬಳಕೆ ಮಾಡ್ತೇವೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಬಳಕೆ ಮಾಡ್ತೇವೆ, ಜನರ ಪ್ರಯಾಣಿಸಲಿಕ್ಕೂ ಬಳಕೆ ಮಾಡ್ತಾರೆ, ಸರಕು ಸಾಗಾಣಿಕೆಗಳನ್ನು ಸಾಗಿಸಲಿಕ್ಕೂ ಕೂಡ ಹಡಗನ್ನು ಬಳಕೆ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ ನಾವು ನೋಡುವುದಾದರೆ ಸುಮಾರು 25 ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಬಂದರುಗಳು ಉಂಟು. 1957ರಲ್ಲಿ ಬಂದರು ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಆಗ್ತದೆ. ಅವುಗಳ ಮುಖಾಂತರ ಇವುಗಳ ಸೌಲಭ್ಯಗಳ ವಿಸ್ತರಣೆ ಹೆಚ್ಚಾಗ್ತಾ ಹೋಯಿತು. ನವಮಂಗಳೂರು 1974ರ ಮೇ 4ರಂದು ಭಾರತದ 9ನೇ ಪ್ರಮುಖ ಬಂದರು ಅಂತ ಹೇಳಿ ಘೋಷಿಸಲ್ಪಟ್ಟಿದೆ. ನಾವು ಕೇಳಿದ್ದೇವೆ ಅಲ್ವಾ ಮಕ್ಕಳೇ, ನವಮಂಗಳೂರು ಬಂದರನ್ನು, ಪೋರ್ಟನ್ನು ನಾವು ಕೇಳಿಲ್ವಾ? ಕೇಳಿದ್ದೇವೆ. ಅದು ಭಾರತದ 9ನೇಯ ಪ್ರಮುಖ ಬಂದರು. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಕರಿತೇವೆ. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಯಾವುದನ್ನು ಕರಿತೇವೆ? ಹೌದು, ಯಾವುದು? ನವಮಂಗಳೂರು. ಈ ಬಂದರಿನಿಂದ ಕಬ್ಬಿಣದ ಅದಿರು, ಕಾಫಿ, ಸಾಂಬಾರ ಪದಾರ್ಥಗಳು, ಗೋಡಂಬಿ, ಶ್ರೀಗಂಧ, ಹೆಂಚು, ಕ್ರೋಮೈಟ್, ಗ್ರಾನೈಟ್ ಶಿಲೆ, ಸಂಸ್ಕರಿಸಿದಂತಹ ಹಣ್ಣು ಮತ್ತು ಮೀನುಗಳು ರಫ್ತಾಗ್ತದೆ, ನಮ್ಮಿಂದ ಬೇರೆದಕ್ಕೆ ಹೋಗ್ತದೆ. ಪೆಟ್ರೋಲಿಯಂ ನಮಗೆ ಆಮದಾಗ್ತದೆ. ಆಮದು ಅಂದರೆ ನಾವು ತಗೊಳ್ಳುವಂಥದ್ದು, ರಫ್ತು ಅಂದರೆ ನಮ್ಮಿಂದ ಬೇರೆ ರಾಜ್ಯ ದೇಶಗಳಿಗೆ ಕಳಿಸುವಂಥದ್ದು. ಇದರ ಜೊತೆಗೆ ರಾಜ್ಯವು 10 ಚಿಕ್ಕ ಬಂದರುಗಳನ್ನು ಅಭಿವೃದ್ಧಿಪಡಿಸಿದೆ. ಅವುಗಳು ಯಾವುದು ಅಂತ ಹೇಳಿದರೆ, ಹಳೆಯ ಮಂಗಳೂರು ಬಂದರು, ಮಲ್ಪೆ, ಹಂಗಾರಕಟ್ಟೆ, ಕುಂದಾಪುರ, ಪಡುಬಿದ್ರಿ, ಭಟ್ಕಳ, ಹೊನ್ನಾವರ, ಬೇಲಕೇರಿ, ತದ್ರಿ ಮತ್ತು ಕಾರವಾರ. ಇವುಗಳಲ್ಲಿ ಕಾರವಾರ ಬಂದರು ಅತಿ ಸುಂದರವಾದ ಬಂದರು ಅಂತ ಹೇಳಿ ಪ್ರಸಿದ್ಧಿಯಾಗಿರುವಂಥದ್ದು. ಅಂದರೆ ಇದು ಸರ್ವ ಋತು ಬಂದರಾಗಿದ್ದು, ಆ ಮೂಲಕ ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಗ್ರಾನೈಟ್ ಮತ್ತು ವ್ಯವಸಾಯ ಉತ್ಪನ್ನಗಳೇನುಂಟು ಅವುಗಳನ್ನು ರಫ್ತು ಮಾಡ್ತದೆ. ಇದಿಷ್ಟು ನಾವು ಈ ಪಾಠದಲ್ಲಿ ತಿಳ್ಕೊಳ್ಳಿಕ್ಕಿರುವಂಥದ್ದು. ಇವತ್ತು ಕಲಿತ ವಿಚಾರವನ್ನು ಒಮ್ಮೆ ನಾವು ನೆನಪಿಸಿಕೊಳ್ಳೋದಾದರೆ, ಮೊದಲಿಗೆ ನಾವು ಏನು ನೋಡಿರುವಂಥದ್ದು? ಸಾರಿಗೆ ಅಂತ ಹೇಳಿದರೆ ಏನು ಮಕ್ಕಳೇ? ಸಾರಿಗೆ ಅಂತ ಹೇಳಿದರೆ ಸರಕು, ಸೇವೆ ಮತ್ತು ಪ್ರಯಾಣಿಕರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದನ್ನು ನಾವೇನು ಅಂತ ಕರಿತೇವೆ? ಸಾರಿಗೆ ಅಂತ ಹೇಳಿ ಕರಿತೇವೆ. ಆನಂತರ ನಾವು ನೋಡಿರುವಂಥದ್ದು ಸಾರಿಗೆಯ ವಿಧಗಳು ಯಾವುದೆಲ್ಲ? ರಸ್ತೆ ಸಾರಿಗೆ ನೋಡಿದ್ದೇವೆ, ಅದರಲ್ಲಿ ಸಂಬಂಧಪಟ್ಟ ಹಾಗೆ ರಸ್ತೆಗಳ ವಿಧಗಳನ್ನು ನೋಡಿದೆವು. ರೈಲು ಸಾರಿಗೆ, ಅದರ ಉಪಯೋಗ ಏನು ಅಂತ ತಿಳ್ಕೊಂಡೆವು, ಯಾವಾಗ ಆರಂಭ ಆಯಿತು ಅಂತ ನೋಡಿದೆವು. ವಾಯು ಸಾರಿಗೆ, ಅದರ ಉಪಯೋಗವೇನು, ಎಲ್ಲಿ ಆರಂಭ ಆಯಿತು ಮೊದಲು ಅಂತ ತಿಳ್ಕೊಂಡೆವು. ಜಲ ಸಾರಿಗೆ, ಒಳನಾಡಿನ ಜಲ ಸಾರಿಗೆ ಅಂತ ಹೇಳಿದ್ರೆ ಏನು, ಸಮುದ್ರ ಜಲಸಾಚಾರ ಅಂತ ಹೇಳಿದ್ರೆ ಏನು ಅಂತ ನೋಡಿದೆವು. ಬಂದರುಗಳ ಬಗ್ಗೆ ತಿಳ್ಕೊಂಡೆವು ಅಲ್ವಾ. ಇದಿಷ್ಟು ನಾವು ಇವತ್ತು ಗಮನಿಸಿರುವಂತಹ ವಿಚಾರಗಳು. ಇನ್ನು ನೀವು ಚಟುವಟಿಕೆಯನ್ನು ನೋಡುವುದಾದರೆ ಹೊಂದಿಸಿ ಬರೀಲಿಕ್ಕೆ ಕೊಟ್ಟಿದೆ. ಸುವರ್ಣ ಚತುಷ್ಕೋನ, ಬ್ರಾಡ್ಗೇಜ್, HAL, ಬೇಲಿಕೆರೆ. ಆಚೆ ಸೈಡಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ಬಂದರು, NH4, ವಿಮಾನ ನಿಲ್ದಾಣ, ರೈಲು ಮಾರ್ಗ, ಜಲಮಾರ್ಗ. ಸರಿಯಾದ್ದನ್ನು ಹೊಂದಿಸಿ ಬರೆಯಿರಿ. ಚಟುವಟಿಕೆ 2 ಏನು ಅಂತ ಹೇಳಿದರೆ, ಕರ್ನಾಟಕದ ರಸ್ತೆಗಳ ವಿಧಗಳನ್ನು ಬರೆಯಿರಿ. ವಾಯು ಸಾರಿಗೆಯ ಅನುಕೂಲಗಳೇನು, ಬೆಂಗಳೂರಿನಲ್ಲಿರುವಂತಹ ನಗರ ರೈಲನ್ನು ಏನು ಅಂತ ಕರೀತಾರೆ, ಕರ್ನಾಟಕದಲ್ಲಿರುವ ಪ್ರಮುಖ ಬಂದರುಗಳನ್ನು ಹೆಸರಿಸಿ. ಇದು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ನೀವು. ಇಲ್ಲಿಗೆ ಈ ಪಾಠ ಮುಗೀತದೆ.